ದಯಾಮರಣ ಕೋರಿದ ಮಹಿಳೆಗೆ ಗೃಹ ಸಚಿವ ಅಭಯ ಹಸ್ತ ಚಾಚಿದ್ದಾರೆ. ಇನ್ನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ರಂಪಾಟ ಮಾಡಿದಂತಹ ಮಹಿಳೆಯವರು ವೇದಿಕೆ ಮೇಲೆ ದಯಾಮರಣ ಕೋರಿ ರಂಪಾಟವನ್ನ ಮಾಡಿದ್ರು. ಶಿರಾ ಮೂಲದ ರಾಬಿಯಾ ಅಸ್ಲಾಂ ಪಾಷಾ ಎಂಬ ಮಹಿಳೆ ದಯಾಮರಣ ಕೋರಿ ಗೃಹ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಅದರಲ್ಲೂ ಕೂಡ ಇಲ್ಲಿ ರಂಪಾಟವನ್ನೇ ಮಾಡಿದ್ರು. ಒಂದು ರೀತಿಯಾಗಿ ಡ್ರಾಮಾವೇ ಕ್ರಿಯೇಟ್ ಮಾಡಿದ್ರು. ಇನ್ನು ಮಹಿಳೆಯನ್ನ ಕರೆಸಿ ಸಮಸ್ಯೆ ಆಲಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಸೂರಿನ ವ್ಯವಸ್ಥೆ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಗೃಹ ಸಚಿವರು ಈಗ ಸೂಚನೆ ಕೂಡ ಕೊಟ್ಟಿದ್ದಾರೆ. ನನಗೆ ದಯಾಮರಣ ಕೊಡಿ ಅಂತ ಹೇಳಿ ಒಂದು ಕಾರ್ಯಕ್ರಮದಲ್ಲಿ ಬಂದು ರಂಪಾಟ ಮಾಡಿರ್ತಾರೆ ಈ ಮಹಿಳೆ. ವೇದಿಕೆ ಮೇಲೆ ದಯಾಮರಣ ಕೋರಿ ಗೃಹ ಸಚಿವರ ಮುಂದೆ ಈ ರೀತಿಯಾಗಿ ರಂಪಾಟವನ್ನ ಮಾಡಿದ್ಲು. ಶಿರಾ ಮೂಲದ ರಾಬಿಯಾ ಅಸ್ಲಾಂ ಪಾಷಾ ಎಂಬ ಮಹಿಳೆ. ಅದಾದ ನಂತರ ಗೃಹ ಸಚಿವರಿಗೆ ಇದರ ಮಾಹಿತಿ ಹೋಗಿದೆ. ಅದಾದ ನಂತರ ಗೃಹ ಸಚಿವರು ಈ ಮಹಿಳೆಯನ್ನ ಕರೆಸಿ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. ಆದಷ್ಟು ಬೇಗ ಸೂರನ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಕಚೇರಿಗೆ ಸರ್, ಇವಾಗ ಶಿರಾದಿಂದ ಇಲ್ಲಿ ಬಂದು ಹೋಗ್ಬೇಕು ಅಂದ್ರೆ 500 ರೂಪಾಯಿ ಖರ್ಚು ಸರ್. ಮಕ್ಳನ್ನ ತಗೊಂಡು ನಾವೇನೋ ಹೊಟ್ಟೆ ಹಸ್ಕೊಂಡಿರುತ್ತೋ ಮಕ್ಳು ಇರ್ತಾರ ಸರ್, ಹೇಳಿ ಸರ್. ಇವಾಗ ಒಂದ್ಸತಿ ಹೋಟ್ಲಲ್ಲಿ ಊಟ ಮಾಡ್ಬೇಕು ಅಂದ್ರೆ 200-300 ರೂಪಾಯಿ ಬೇಕೇ ಬೇಕು. ಶಿರಾದಲ್ಲಿ ಜನಸಂಪರ್ಕ ಸಭೆ ಮಾಡಿದ್ರಲ್ಲ, ಅಲ್ಲೂ ನಾನು ಮೀಟ್ ಮಾಡಿದ್ದೀನಿ ಸರ್. ಶಿರಾದಲ್ಲಿ, ಚಿಕ್ಕನಾಯಕನಹಳ್ಳಿ, ಮಧುಗಿರಿಯಲ್ಲಿ, ಕೊರಟಗೆರೆಯಲ್ಲಿ ಪ್ರತಿಯೊಂದು ಜಾಗನೂ ಹೋಗ್ತಾ ಇದ್ದೆ. ಏನು ಪ್ರಯೋಜನ ಆಗ್ತಾ ಇಲ್ಲ. ಬರೀ ಸರ್ಕಲ್ ಸುತ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ ನಾವು ಬಡವ್ರ ಪರ ಇದ್ದೀವಿ, ಬಡವ್ರಿಗೆ ಸಮಸ್ಯೆಯನ್ನ ಕ್ಲಿಯರ್ ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆದರೆ ಯಾವುದೇ ರೀತಿ ಸಮಸ್ಯೆನ ಇವ್ರಿಗೆ ಕ್ಲಿಯರ್ ಮಾಡ್ತಾ ಇಲ್ಲ, ಸಾಲ್ವ್ ಮಾಡ್ತಾ ಇಲ್ಲ. ಸುಮ್ಮನೆ ಜನಸಂಪರ್ಕ ಸಭೆಗಳು ಮಾಡ್ತಾ ಇರೋದು. ಯಾವುದೇ ರೀತಿ ಬಡವ್ರಿಗೆ ಅಹವಾಲನ್ನ ಸ್ವೀಕರಿಸ್ತಾರೆ, ತಗೊಂಡೋಗಿ ಮೂಲೆ ಗುಂಪು ಮಾಡ್ತಾರೆ. ಏನ್ ಸಮಸ್ಯೆನ ಕ್ಲಿಯರ್ ಮಾಡ್ತಾ ಇದ್ದಾರೆ ಇವರು? ಮತ್ತೆ ನಾವೇ ಓಡಾಡ್ತಾ ಇದೀವಿ 2 ವರ್ಷದಿಂದ. ಸಮಸ್ಯೆ ಅದಕ್ಕೆ ನನಗೆ ಯಾವ ಜೀವನನೂ ಬೇಡ, ಯಾವ್ದು ಏನು ಬೇಡ. ದಯವಿಟ್ಟು ನನಗೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ನಾನು. ದಯವಿಟ್ಟು ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ತೀವಿ, ನನಗೆ ದಯಾಮರಣವನ್ನ ಕೊಡಿ. ನನಗೆ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನನಗೆ ದಯಾಮರಣವನ್ನ ಕೊಡಿ. ಕಾರಣ ಏನಪ್ಪಾ ಅಂತ ಅಂದ್ರೆ ಸರ್, ನಿಮ್ಮ ಕೈಯ ಕೆಳಗಡೆ ಆಡಳಿತ ಸರಿ ಇಲ್ಲ. ತಾಲೂಕು ಪಂಚರತ್ನ ಬಡವರ ಪರವಿಲ್ಲ. ಈ ತರ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇಲ್ಲಿ ಮಹಿಳೆ ಈ ರೀತಿಯಾಗಿ ರಂಪಾಟ ಮಾಡ್ತಾ ಇರುವಂತದ್ದು ಒಂದು ರೀತಿಯ ಆಕ್ರೋಶ ಗೊತ್ತಾಗ್ತಾ ಇದೆ ಅಂತಂದ್ರೆ ಬಹುಶಃ ತುಂಬಾ ನೊಂದೋಗಿದ್ದಾರೆ ಅಂತ ಹೇಳಿ. ಮತ್ತೊಂದು ಕಡೆ ಗೃಹ ಸಚಿವರು ಅಲ್ಲೇ ಕೂತಿದ್ದಾರೆ, ಅದೇ ವೇದಿಕೆ ಮೇಲೆ ಅವರು ಇದ್ದಾರೆ. ಆದ್ರೆ ಆ ಟೈಮಲ್ಲಿ ಏನು ರೆಸ್ಪಾನ್ಸ್ ಮಾಡಿಲ್ಲ ಅವರು. ಅದಾದ ನಂತರ ಮಹಿಳೆ ಕರೆದು ಈ ರೀತಿಯಾಗಿ ಏನು ಸಮಸ್ಯೆ ಬಗೆಹರಿಸಿದ್ದಾರಂತೆ. ಸೊ ಏನಿದೆ ಹೆಚ್ಚಿನ ಮಾಹಿತಿ? ಎಸ್ ರೋಶಿನಿ, ಏನು ಈ ಒಂದು ಸಮಸ್ಯೆ ಸುಮಾರು ಒಂದು ವರ್ಷದಿಂದಲೂ ಕೂಡ ಇರತಕ್ಕಂಥದ್ದು. ಕಳೆದ ವರ್ಷ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಅವರು ಕೂಡ ತುಮಕೂರಿಗೆ ಕಾರ್ಯಕ್ರಮದ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ತುಮಕೂರಿಗೆ ಬಂದಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಸ್ವತಃ ಈ ರಾಬಿಯಾ ಏನಿದ್ದಾರೆ ಮುಸ್ಲಿಂ ಮಹಿಳೆ ಸಿರಾದವರು, ಇವರು ಆ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿ ಈ ಒಂದು ಸಮಸ್ಯೆನ ಹಳಲನ್ನ ತೋಡ್ಕೊಂಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಧಿಕಾರಿಗಳು ಇವರ ಸಮಸ್ಯೆಯನ್ನು ಆಲಿಸದೆ ಕುಂಟು ನೆಪಗಳನ್ನ ಹೊತ್ಕೊಂಡು ಮುಂದೋಡ್ಕೊಂಡ ಬಂದಿದ್ರು. ಇತ್ತೀಚೆಗೆ ಏನು ಗೃಹ ಸಚಿವರಾದಂತ ಪರಮೇಶ್ವರ್ ಅವರು ಏನು ಜನಸ್ಪಂದನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಏನು ರಾಬಿಯಾ ಅವರು ಏನು ಅಂದ್ರೆ ಗೃಹ ಸಚಿವರನ್ನ ಮನವಿ ಮಾಡಿದ್ರು. ಏನು ನನಗೆ ಇಷ್ಟು ಅಂದ್ರೆ 1-1.5 ವರ್ಷದಿಂದಲೂ ಕೂಡ ನಾನು ಒಂದು ಮನೆಗಾಗಿ ಹಕ್ಕುಪತ್ರಕ್ಕಾಗಿ ಮನವಿ ಸಲ್ಲಿಸ್ತಲೇ ಬರ್ತಾ ಇದ್ದೀನಿ. ಅಧಿಕಾರಿಗಳು ಕೂಡ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನನಗೆ ಒಂದು ದಯಾಮರಣ ಕೊಡಿ. ಯಾಕಂದ್ರೆ ಪ್ರತಿ ಮಂತ್ ಕೂಡ ನಾನು ಬಾಡಿಗೆ ಕಟ್ಟಿಕೊಂಡು ಜೀವನ ಮಾಡೋದು ತುಂಬಾ ದುಸ್ತರವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನನಗೆ ದಯಾಮರಣ ಕೊಡಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಒಂದು ವಾದ ವಿವಾದಗಳು ನಡೆದಿದ್ವು. ಈ ಒಂದು ವಿಚಾರದ ಸಂಬಂಧ ಆ ಮಹಿಳೆಯನ್ನ ಕರೆದಂತಹ ಗೃಹ ಸಚಿವರು ಮನೆಯನ್ನ ಕೊಡಿಸುವ ಒಂದು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಏನು ಇನ್ನು 6 ತಿಂಗಳು ಈ ಒಂದು ಮನೆ ಹಕ್ಕುಪತ್ರ ಕೊಡೋದಕ್ಕೆ 6 ತಿಂಗಳು ಸಾಕಾಗುತ್ತೆ. ಅಲ್ಲಿವರೆಗೂ ಕೂಡ ನಾನೇ ಕೂಡ ಬಾಡಿಗೆ ಕಟ್ತೀನಿ, ಬಟ್ ನಿಮ್ಮ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಎಸ್, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.